ಹಲೋ ಅಂಡ್ ವೆಲ್ಕಮ್ ಟು ಇಂಗ್ಲಿಷ್ ಎಸೆನ್ಷಿಯಲ್ಸ್. ಇವತ್ತು ನಾವು 21 ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸಸ್ ಪ್ರಾಕ್ಟೀಸ್ ಮಾಡೋಣ. ಈ ಸೆಂಟೆನ್ಸ್ ಗಳನ್ನ ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡಬಹುದು. ಇವತ್ತು ನೀವು ಜಸ್ಟ್ ವಿಡಿಯೋನ ನೋಡೋದು ಕೇಳೋದು ಮಾತ್ರ ಅಲ್ಲ, ನನ್ನ ಜೊತೆ ಸೆಂಟೆನ್ಸ್ ಗಳನ್ನ ಕೂಡ ಹೇಳಬೇಕಾಗುತ್ತೆ. ಈ ವಿಡಿಯೋ ಶಾಡೋಯಿಂಗ್ ಪ್ರಾಕ್ಟೀಸ್ ಮೆಥಡ್ ಮೂಲಕ ನೀವು ಇಂಗ್ಲಿಷ್ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿಸುತ್ತೆ. ವಿಡಿಯೋದಲ್ಲಿ ನಾನು ಫಸ್ಟ್ ಕನ್ನಡದಲ್ಲಿ ಸೆಂಟೆನ್ಸ್ ಅನ್ನ ಹೇಳ್ತೀನಿ, ನಂತರ ಇಂಗ್ಲಿಷ್ ಅಲ್ಲಿ ಒಂದ್ಸಲ ಸ್ಲೋ ಆಗಿ, ಇನ್ನೊಂದ್ಸಲ ನಾರ್ಮಲ್ ಸ್ಪೀಡ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಹೇಳ್ತೀನಿ. ಪ್ರತಿಯೊಂದು ಸೆಂಟೆನ್ಸ್ ಆದ್ಮೇಲೆ ಸ್ವಲ್ಪ ಸಮಯ ಸಿಗುತ್ತೆ. ಆ ಟೈಮಲ್ಲಿ ನೀವು ಸೇಮ್ ಸೆಂಟೆನ್ಸ್ ಅನ್ನ ರಿಪೀಟ್ ಮಾಡಿ. ಯಾಕಂದ್ರೆ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಇನ್ಯಾಕೆ ತಡ, ಇವತ್ತಿನ ಸೆಂಟೆನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋಣ. ನಮಗೆ ಮಾಡೋಕೆ ತುಂಬಾ ಕೆಲಸ ಇದೆ. ವಿ ಹ್ಯಾವ್ ಗಾಟ್ ಅ ಲಾಟ್ ಟು ಡೂ. ವಿ ಹ್ಯಾವ್ ಗಾಟ್ ಅ ಲಾಟ್ ಟು ಡೂ. ನೀವು ಇಲ್ಲಿ ಇರಬೇಕಾಗತ್ತೆ. ಯು ವಿಲ್ ಹ್ಯಾವ್ ಟು ಸ್ಟೇ ಹಿಯರ್. ಯು ವಿಲ್ ಹ್ಯಾವ್ ಟು ಸ್ಟೇ ಹಿಯರ್. ನೀವು ಇಲ್ಲಿ ಕಾಯಬೇಕಾಗತ್ತೆ. ಯು ವಿಲ್ ಹ್ಯಾವ್ ಟು ವೇಟ್ ಹಿಯರ್. ಯು ವಿಲ್ ಹ್ಯಾವ್ ಟು ವೇಟ್ ಹಿಯರ್. ಕೋಣೆಯಲ್ಲಿ ಅಥವಾ ಕೊಠಡಿಯಲ್ಲಿ ಇರು. Stay in the room. Stay in the room. ಮನೆಯೊಳಗೆ ಇರು. Stay inside the home. Stay inside the home. ನನಗೆ ನಿನ್ನ ಅವಶ್ಯಕತೆ ಇದೆ. I need you. I need you. ನನಗೆ ನಿನ್ನ ಬೆಂಬಲ ಬೇಕು. I need your support. I need your support. ನಿಮಗೆ ಈ ತರ ವಿಡಿಯೋಗಳು ಇನ್ನಷ್ಟು ಬೇಕು ಅನ್ನೋದಾದ್ರೆ ಅದನ್ನ ಮಿಸ್ ಮಾಡದೆ ಕಾಮೆಂಟ್ ಅಲ್ಲಿ ಹೇಳಿ, ಅಥವಾ ನಿಮಗೆ ಯಾವ ಟಾಪಿಕ್ ಬಗ್ಗೆ ಇಂಗ್ಲಿಷ್ ವಿಡಿಯೋ ಬೇಕು ಅನ್ನೋದನ್ನ ಕೂಡ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಅವನು ಸುಳ್ಳು ಹೇಳುತ್ತಿದ್ದಾನೆ. He is lying. He is lying. ಅವಳು ಸತ್ಯ ಹೇಳುತ್ತಿದ್ದಾಳೆ. She is telling the truth. She is telling the truth. ನನ್ನ ಹತ್ತಿರ ಅಥವಾ ನನ್ನ ಬಳಿ ಏನಿದೆ? What do I have? What do I have? ನಿನ್ನ ಬಳಿ ಅಥವಾ ನಿನ್ನ ಹತ್ತಿರ ಏನಿದೆ? What do you have? What do you have? ಇದು ಅಷ್ಟು ಕೆಟ್ಟದಾಗಿ ಕಾಣುತ್ತಿಲ್ಲ. This doesn't look that bad. This doesn't look that bad. ಇದು ಚೆನ್ನಾಗಿ ಕಾಣುತ್ತಿದೆ. This looks good. This looks good. ಕೆಲಸ ಅಥವಾ ಕಾರ್ಯ ಮುಗಿದಿದೆ. The deed is done. The deed is done. ಇದು ಸಂಪೂರ್ಣವಾಗಿ ನಂಬಲಾರದ ವಿಷಯ. This is totally unbelievable. This is totally unbelievable. ಇದು ನಂಬಲು ಕಷ್ಟವಾಗಿದೆ. This is hard to believe. This is hard to believe. ನಾನು ಅವನಿಗೊಂದು ಪಾಠ ಕಲಿಸುತ್ತೇನೆ. I will teach him a lesson. I will teach him a lesson. ನಾನು ಅವಳಿಗೆ ಅರ್ಥ ಮಾಡಿಸುತ್ತೇನೆ. I will make her understand. I will make her understand. ಅದು ನೀನಾ ಅಥವಾ ಅದು ನೀವೇನಾ? Was that you? Was that you? ಇದನ್ನು ಮಾಡಿದ್ದು ನೀನಾ ಅಥವಾ ಇದನ್ನು ಮಾಡಿದ್ದು ನೀವೇನಾ? Was it you who did this? Was it you who did this? ಇದು ನನ್ನ ಸರದಿ. It's my turn. It's my turn. ಇದು ಅವನ ಸರದಿ. ಇದನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ.
ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.